ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ಮೋಷನ್ ಇನ್ ಅ ಪ್ಲೇನ್ ನ ಮೂರನೇ ವಿಡಿಯೋ ಇದು. ಆಲ್ರೆಡಿ ಪ್ರಾಮಿಸ್ ಮಾಡಿದೆ NCERT ಪ್ರಕಾರ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಸಪರೇಟ್ ಆಗಿರೋ ವಿಡಿಯೋ ಮಾಡ್ತೀನಿ ಅಂತ. ಸೊ ಇದು ಮೂರನೇ ವಿಡಿಯೋ, ಮೂರನೇ ಟಾಪಿಕ್ ಅನ್ನು ನೋಡ್ತಾ ಇದ್ದೇವೆ. NCERT ಪ್ರಕಾರ ಮೂರನೇ ಚಾಪ್ಟರ್ ನ ಮೂರನೇ ಟಾಪಿಕ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಬೈ ರಿಯಲ್ ನಂಬರ್ಸ್ ಅನ್ನ ಇವತ್ತು ನೋಡ್ತಾ ಇದ್ದೇವೆ. ಅಂದ್ರೆ ಒಂದು ವೆಕ್ಟರ್ಸ್ ಅನ್ನ ರಿಯಲ್ ನಂಬರ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ ಅನ್ನೋದನ್ನ ಇವತ್ತು ನೋಡ್ತಾ ಇದ್ದೇವೆ. ಏನಿಲ್ಲ, NCERT ಪ್ರಕಾರ ಇಲ್ಲಿ ನೋಡಿ ಇಷ್ಟೇ ಚಿಕ್ಕ ಟಾಪಿಕ್, ಇದನ್ನ ತುಂಬಾ ಚಿಕ್ಕ ವಿಡಿಯೋದಲ್ಲಿ ಮುಗಿಸಾಕಬಹುದು. ಆಯ್ತಾ, ಅದನ್ನ ಹೇಳ್ತಾ ಹೋಗ್ತೇನೆ ಇವತ್ತು. ಈಗ ರಿಯಲ್ ನಂಬರ್ಸ್ ಅಂತ ಬಂದ್ರೆ, ಈ ರಿಯಲ್ ನಂಬರ್ಸ್ ಉಂಟಲ್ಲ, ಈ ರಿಯಲ್ ನಂಬರ್ ಬರೇ ಒಂದು ನಂಬರ್ 4 ಅನ್ನೋದೊಂದು ನಂಬರ್, ಹೌದಾ? ಇನ್ 4 ಅನ್ನೋದಕ್ಕೆ 4 ಅನ್ನೋ ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ. ಬಟ್ 4 ಈ ಡೈರೆಕ್ಷನ್, 4 ಈ ಡೈರೆಕ್ಷನ್, ಆ ಡೈರೆಕ್ಷನ್ ಆ ತರ ಏನು ಇಲ್ಲ. ಸೊ ರಿಯಲ್ ನಂಬರ್ ಅನ್ನುವಂಥದ್ದು ಯಾವುದೇ ರಿಯಲ್ ನಂಬರ್ ಇರ್ಲಿ, ಅದೊಂದು ಸ್ಕೇಲಾರ್ ಕ್ವಾಂಟಿಟಿ. ಆಯ್ತಾ, ಅದೊಂದು ಸ್ಕೇಲಾರ್ ಕ್ವಾಂಟಿಟಿ. ಅಂದ್ರೆ ನಾವ್ ಈ ಚಾಪ್ಟರ್ ಅಥವಾ ಈ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಏನಂದ್ರೆ, ಒಂದು ವೆಕ್ಟರ್ ಅನ್ನ ಒಂದು ರಿಯಲ್ ನಂಬರ್ ಜೊತೆಗೆ ಅಥವಾ ಒಂದು ಸ್ಕೇಲಾರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದೆ ಅನ್ನೋದನ್ನ. ಆಯ್ತಾ, ಈ ರಿಯಲ್ ನಂಬರ್ಸ್ ಅಲ್ಲಿ 2 ಟೈಪ್, ಪಾಸಿಟಿವ್ ರಿಯಲ್ ನಂಬರ್ ಮತ್ತೆ ನೆಗೆಟಿವ್ ರಿಯಲ್ ನಂಬರ್. ಹೌದಾ, ಪಾಸಿಟಿವ್ ರಿಯಲ್ ನಂಬರ್ ಅಂದ್ರೆ ಏನ್ ಬಂತು? 1 ಬಂತು, 2 ಬಂತು, 3 ಬಂತು, ಈ ರೀತಿ ನಂಬರ್ ಬರ್ತಾ ಹೋಗುತ್ತೆ. ನೆಗೆಟಿವ್ ರಿಯಲ್ ನಂಬರ್ಸ್ ಅಂತಂದ್ರೆ -1, -2, -3 ಈ ರೀತಿ ಬರ್ತಾ ಹೋಗುತ್ತೆ. -1.5, 3.5 ಎಲ್ಲ ರಿಯಲ್ ನಂಬರ್ಗಳು, ಎಲ್ಲ ನೆಗೆಟಿವ್ ರಿಯಲ್ ನಂಬರ್ಗಳು ಈ ಕಡೆ ಬರುತ್ತೆ, ಎಲ್ಲ ಪಾಸಿಟಿವ್ ರಿಯಲ್ ನಂಬರ್ಗಳು ಈ ಕಡೆ ಬರುತ್ತೆ. ರೈಟ್. ಸೊ ಪಾಸಿಟಿವ್ ನಂಬರ್ಗಳನ್ನ ಯಾವ್ದಾದ್ರು ಒಂದು ವೆಕ್ಟರ್ ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡುವ. ಸಪೋಸ್ ನಾನು ಒಂದು ವೆಕ್ಟರ್ ಎ ಅನ್ನ ತಗೋತೇನೆ. ಓಕೆ, ಎ ತಲೆ ಮೇಲೆ ಒಂದು ಬಾಣ ಹಾಕಿದ್ದೇನೆ, ಇದು ವೆಕ್ಟರ್ ಎ. ಇದನ್ನ ಮೊದಲು ಪಾಸಿಟಿವ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಬರೆಯುವ, ಅದಾದ್ಮೇಲೆ ನೆಗೆಟಿವ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಬರೆಯುವ. ಆಯ್ತಾ, ಎ ಅನ್ನೋ ವೆಕ್ಟರ್ ನ 1 ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ 1a ಸಿಗುತ್ತೆ, 1 ಇಂಟು ವೆಕ್ಟರ್ ಎ ಸಿಗುತ್ತೆ. ಅಂದ್ರೆ ಆಕ್ಚುಲಿ ಏನೇ ಸಿಕ್ದಂಗೆ ಆಯ್ತು ನಮ್ಗೆ. ರೈಟ್, ವೆಕ್ಟರ್ ಏನೇ ಸಿಕ್ದಂಗೆ ಆಯ್ತು. 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 2a ಸಿಗುತ್ತೆ, 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 3a ಸಿಗುತ್ತೆ. ಗೊತ್ತಾಯ್ತು, 3 ವೆಕ್ಟರ್ ಈ ರೀತಿ ಸಿಗ್ತಾ ಹೋಗುತ್ತೆ. ನೆಗೆಟಿವ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ವೆಕ್ಟರ್ -1 ವೆಕ್ಟರ್, -2 ಇಂದ ಮಲ್ಟಿಪ್ಲೈ ಮಾಡಿದ್ರೆ -2 ವೆಕ್ಟರ್, -3 ಇಂದ ಮಲ್ಟಿಪ್ಲೈ ಮಾಡಿದ್ರೆ -3 ವೆಕ್ಟರ್. ಅದೇ ರೀತಿ ಯಾವುದೋ ಒಂದು ರಿಯಲ್ ನಂಬರ್ -λ ಇತ್ತು ಅಂತ ಇಟ್ಕೊಳ್ಳಿ. -λ ಅನ್ನುವಂತ ಒಂದು ರಿಯಲ್ ನಂಬರ್ಗೆ ಈ ವೆಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? -λ ಇಂಟು ವೆಕ್ಟರ್ ಎ ಅಂತ ಬರುತ್ತೆ. ಅದೇ ರೀತಿ ಯಾವುದೋ ಒಂದು ಪಾಸಿಟಿವ್ ರಿಯಲ್ ನಂಬರ್ λ ಅಂತ ಇಟ್ಕೊಳ್ಳಿ, ಅದನ್ನ ಏನಿಂದ ವೆಕ್ಟರ್ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? λ ಇಂಟು ವೆಕ್ಟರ್ ಎ ಬರುತ್ತೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ವೆಕ್ಟರ್ ಇದೆ ಅಂತ ಇಟ್ಕೊಳ್ಳಿ, ಒಂದು ವೆಕ್ಟರ್ ಇದೆ, ಈ ವೆಕ್ಟರ್ ನಾನು ವೆಕ್ಟರ್ ಎ ಅಂತ ಕರ್ಕೊಂಡಿದ್ದೇನೆ. ಆಯ್ತಾ, ಈಗ ಈ ವೆಕ್ಟರ್ ನ 2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದೆ? 2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ಈ ವೆಕ್ಟರ್ ಎ ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಏನುಂಟಲ್ಲ, ಅದು 2 ಪಟ್ಟು ಹೆಚ್ಚಾಗುತ್ತೆ. ಗೊತ್ತಾಯ್ತಾ, 2 ರಿಂದ ಮಲ್ಟಿಪ್ಲೈ ಮಾಡಿದ್ನಲ್ವಾ, ಸೊ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಡಬಲ್ ಆಗುತ್ತೆ. ಜೊತೆಗೆ ಅದರ ಡೈರೆಕ್ಷನ್ ಸೇಮೇ ಇರುತ್ತೆ. ನೋಡಿ, ಎ ವೆಕ್ಟರ್ ನ ಡೈರೆಕ್ಷನ್ ಮೊದಲು ಇದೇ ಡೈರೆಕ್ಷನ್ ಇತ್ತು, ಆಮೇಲೆ ಈ 2 ಇಂದ ಮಲ್ಟಿಪ್ಲೈ ಮಾಡಿದ ತಕ್ಷಣ ನಮ್ಗೆ ಸಿಗೋ ವೆಕ್ಟರ್ ಯಾವುದು? 2 ಇಂಟು ವೆಕ್ಟರ್ ಎ ಇದು ಸಿಗುತ್ತೆ. ರೈಟ್, 2 ವೆಕ್ಟರ್ ಎ ಸಿಗುತ್ತೆ. ಇದ್ರ ಡೈರೆಕ್ಷನ್ ಸೇಮ್. ಅಂದ್ರೆ ಯಾವುದೋ ಒಂದು ಪಾಸಿಟಿವ್ ರಿಯಲ್ ನಂಬರ್ ಇಂದ ನಾವು ಒಂದು ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಅದರ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗುತ್ತೆ. ರೈಟ್, ಈಗ 2 ರಿಂದ ಮಲ್ಟಿಪ್ಲೈ ಮಾಡಿದೆ, ಸೊ ಮ್ಯಾಗ್ನಿಟ್ಯೂಡ್ ಡಬಲ್ ಆಯ್ತು. 3 ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ 3 ಪಟ್ಟು ಜಾಸ್ತಿ ಆಗ್ತಾ ಇತ್ತು. 4 ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ 4 ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಗೊತ್ತಾಯ್ತಾ? ಸೊ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಲ್ಯಾಂಬ್ಡಾದಷ್ಟು ಜಾಸ್ತಿ ಆಗ್ತಾ ಇತ್ತು. ಬಟ್ ಡೈರೆಕ್ಷನ್ ಸೇಮ್ ಇರುತ್ತೆ, ಅದೇ ಡೈರೆಕ್ಷನ್ ಇರುತ್ತೆ. ಆದ್ರೆ ಈ ನೆಗೆಟಿವ್ ರಿಯಲ್ ನಂಬರ್ಗಳ ಕೇಸಿಗೆ ಬರುವ. ಆಯ್ತಾ, ನನ್ನ ಹತ್ರ ವೆಕ್ಟರ್ ಎ ಇತ್ತು ಅಂತ ಇಟ್ಕೊಳ್ಳಿ, ನನ್ನ ಹತ್ರ ವೆಕ್ಟರ್ ಎ ಇತ್ತು, ಈ ವೆಕ್ಟರ್ ಎ ಅನ್ನ ನಾನು -2 ನಿಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗತ್ತೆ? ನಮ್ಮ ವೆಕ್ಟರ್ ಅನ್ನು ಡಬಲ್ ಆಗತ್ತೆ, ಆದರೆ ಅದರ ಡೈರೆಕ್ಷನ್ ಎಕ್ಸಾಕ್ಟ್ಲಿ ಒಪೋಸಿಟ್ ಬರುತ್ತೆ. ಇವತ್ತಿನ ಟಾಪಿಕ್ ಅಲ್ಲಿ ಏನ್ ಹೇಳ್ಬೇಕಿತ್ತೋ ಎಲ್ಲ ಮುಗಿತ್ತು, ಇಷ್ಟೇ ಇತ್ತು, ಏನಿಲ್ಲ. ಏನ್ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು? ಯಾವುದೋ ಒಂದು ವೆಕ್ಟರ್ ಅನ್ನ ಪಾಸಿಟಿವ್ ನಂಬರ್ ನಿಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ಆವಾಗ ಯಾವ ನಂಬರ್ ಇಂದ ನಾವು ಮಲ್ಟಿಪ್ಲೈ ಮಾಡಿರ್ತೇವೋ ಅಷ್ಟು ಪಟ್ಟು ಆ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗುತ್ತೆ. ಪಾಸಿಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯಾವ ಡೈರೆಕ್ಷನ್ ಇತ್ತೋ ಅದೇ ಡೈರೆಕ್ಷನ್ ಇರುತ್ತೆ ವೆಕ್ಟರ್. ಆದ್ರೆ ನೆಗೆಟಿವ್ ರಿಯಲ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೊದಲು ಯಾವ ಡೈರೆಕ್ಷನ್ ಇತ್ತೋ ಅದರ ಅಪೋಸಿಟ್ ಡೈರೆಕ್ಷನ್ ಆಗುತ್ತೆ. ಸಿಂಪಲ್. ಆಯ್ತಾ, ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನಮ್ಗೆ ಫೋರ್ಸ್ ನ ಫಾರ್ಮುಲಾ ಗೊತ್ತುಂಟು. ರೈಟ್, ಫೋರ್ಸ್ ನ ಫಾರ್ಮುಲಾ ಏನಪ್ಪಾ? ಫೋರ್ಸ್ ನ ಫಾರ್ಮುಲಾ ಮಾಸ್ ಇಂಟು ಎಕ್ಸಲರೇಷನ್. ರೈಟ್, ಫೋರ್ಸ್ ಅನ್ನುವಂಥದ್ದು ವೆಕ್ಟರ್ ಕ್ವಾಂಟಿಟಿ, ಎಕ್ಸಲರೇಷನ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಈಗ ನೋಡಿ, ಮಾಸ್ ಅನ್ನುವಂಥದ್ದು ಒಂದು ಪಾಸಿಟಿವ್ ರಿಯಲ್ ನಂಬರ್. ಈಗ ನನ್ನ ಮಾಸ್ ಇರೋದು ನನ್ನ ಮಾಸ್ 50 kg ಇದೆ. ಆಯ್ತಾ, ಯಾರ್ದಾರು ಮಾಸ್ -50 kg ಇರತ್ತಾ? ಇಲ್ಲ ತಾನೆ. ಸೊ ಮಾಸ್ ಅಂತೂ ಇದು ಮಾಸ್ ಅನ್ನುವಂಥದ್ದು ಪಾಸಿಟಿವ್ ರಿಯಲ್ ನಂಬರ್. ಸೊ ಪಾಸಿಟಿವ್ ರಿಯಲ್ ನಂಬರ್ ಅನ್ನ ಎಕ್ಸಲರೇಷನ್ ಅನ್ನೋ ವೆಕ್ಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಈ ರೀತಿ ಮಾಡಿದಾಗ ನಮಗೆ ಫೋರ್ಸ್ ಸಿಗುತ್ತೆ. ಇವೆಲ್ಲ ನಿಮಗೆ ಗೊತ್ತಿರೋ ವಿಷಯ.
ಇದ್ರ ಅರ್ಥ ಏನು ಅಂತಂದ್ರೆ ಮಾಸ್ ಅನ್ನುವಂಥದ್ದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ ಎಕ್ಸಲರೇಷನ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ನಮಗೆ ಫೋರ್ಸ್ ಕೂಡ ಸಿಗತ್ತೆ. ಸಿಂಪಲ್. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂಥದ್ದು ಎಲ್ಲ ನಿಮ್ಗೆ ಅರ್ಥ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಅರ್ಥ ಆಗದಿದ್ರೆ ಪರವಾಗಿಲ್ಲ ಡಿಸ್ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.